Hi darlings, welcome back to another video. ಏನು ಈ ವಿಡಿಯೋ ಮೇನ್ ಕಾನ್ಸೆಪ್ಟ್ ಅಂದರೆ ನನ್ನ ಗಾಡಿ ಇದೆತ್ತ ಆ್ಯಕ್ಚುಲಿ ತುಂಬ ದಿನ ಆಗೋಗಿದೆ ನಾನು. ಸೊ ಇದರಲ್ಲಿ ಏನಂದರೆ ಇವಾಗ ನಾನು ಆ್ಯಕ್ಚುಲಿ ಟಯರ್ ಹಾಕ್ಸ್ಬೇಕು. ನನ್ನ ಗಾಡಿ ಟಯರ್ ನೋಡ್ಬೋದು ಇವಾಗ ನೀವು, ಆಲ್ಮೋಸ್ಟ್ ಫುಲ್ ಎಲ್ಲ ಓರ್ನ್ ಔಟ್ ಆಗೋಗಿದೆ. ಥ್ರೆಡ್ ಕಾಣಿಸ್ತಾ ಇದೆ ಎಲ್ಲಾನು, ಫುಲ್ ಹೋಗ್ಬಿಟ್ಟಿದೆ. ಬ್ಯಾಕ್ ಟಯರ್ ಅಂತೂ ಫುಲ್ ಬರ್ನ್ ಆಗೋಗಿದೆ. ಫ್ರಂಟ್ ಟೈರ್ ಫುಲ್ ಕ್ರ್ಯಾಕ್ಸ್ ಬಂದ್ಬಿಟ್ಟಿದೆ. ಒಂದು ತುಂಬ ಓಡಿಸ್ದಿರ ನಿಲ್ಸಿನೂ ನೋಡ್ಬೋದು ಫುಲ್ ಕ್ರ್ಯಾಕ್ಸ್ ಇದೆ. ಟಯರ್ ಫುಲ್ ಕ್ರ್ಯಾಕ್ ಇದೆ ಟಯರು. ನೋಡಿ, ಸ್ವಲ್ಪ ಗಾಡಿ ಓಡಿಸೋಣ ಅಂತ ಎತ್ಕೊಂಡ್ರೆ ಗ್ರಿಪ್ ಇಲ್ಲ ಆ್ಯಕ್ಚುಲಿ ಟಯರಲ್ಲಿ. ಪ್ಲಸ್ ಬ್ರೇಕ್ ಹಾಕಿದ್ರೆ ಸ್ಕಿಡ್ ಆಗುತ್ತೆ. ಟಯರ್ ವಾರ್ನ್ಔಟ್ ಬೇರೆ ಆಗೋಗಿದೆ. ಹೈ ಸ್ಪೀಡ್ಸಲ್ಲಿ ಹೆವಿ ರಿಸ್ಕ್ ಬೇರೆ. ಸೊ ಅದಕ್ಕೆ ಟೈಯರ್ ಹಾಕ್ಸೋಣ ಅಂದ್ಬಿಟ್ಟು ಗಾಡಿನ ಆಚೆ ತೆಗ್ದಿದ್ದೀನಿ. ಹೋಗಿ ಟಯರ್ ಹಾಕ್ಸೋಣ ಬನ್ನಿ. ಹೋಗ್ತಾ ದಾರಿಯಲ್ಲಿ ಮಾತಾಡೋಣ ಯಾವ ಟಯರ್ ಹಾಕ್ಸ್ತಾ ಇದ್ದೀವಿ, ಏನು ಟಯರು ಏನು ಅಂದ್ಬಿಟ್ಟಂತ. ಗೈಸ್, ಲೆಟ್ಸ್ ಗೋ. ಸೊ ನನಗೆ ಬೆಸ್ಟ್ ಪ್ರೈಸ್ ಕೊಟ್ರಲ್ಲ ಡೀಲರು, ಅವ್ರದ್ದು ಆ್ಯಕ್ಚುಲಿ ಶಾಪ್ ಇರೋದು ಇಲ್ಲೇ ಹೆಬ್ಗೋಡಿ ಹತ್ರನೇ. ಇಲ್ಲೇ ಎಲ್ಲೋ ಇದೆ ಅವರು. ಎಸ್, ಕಾಣಿಸ್ತಾ ಇದೆಯಲ್ಲ ಸಿಯೆಟ್. ಇಲ್ಲೇ ಇದೆ, ಬನ್ನಿ ಹೋಗಿ ಹಾಕ್ಸೋಣ ಟಯರ್ನ. ಟಯರ್ ರಿಮೂವ್ ಮಾಡಿದ್ದಾರೆ. ಟಯರ್ ನೋಡ್ಬೇಕಂದ್ರೆ ನಂದು ಇದು ಹಳೆ ಟಯರ್. ಇವಾಗ ಇನ್ನೊಂದು ಹಳೆ ಟಯರ್ ನೋಡ್ಬೋದು, ಫುಲ್ ಎಲ್ಲ ಥ್ರೆಡ್ ಬಿಟ್ಕೊಂಡ್ಬಿಟ್ಟಿದೆ. ಆ ರೇಂಜ್ಗೆ ಓಡಿಸಿದ್ದೀನಿ. ಇದು ಇವಾಗ ನಮ್ಮದು ಹೊಸ ಟಯರ್ ಸಿಯೇಟೆ ಹಾಕ್ಸ್ತಾ ಇದ್ದೀನಿ. ಇನ್ನೊಂದು ಮೇಜರ್ ಇಶ್ಯೂ ಏನಾಗಿದೆ ಅಂದರೆ, ಈ ಗ್ರೀನ್ ಕಲರ್ ಲಿಕ್ವಿಡ್ ಹಾಕ್ಸಿದ್ದೆ ನಾನು. ಇದು ಪಂಚರ್ ಆಗಬಾರ್ದು, ಪಂಚರ್ ಆದರೆ ಸ್ವಲ್ಪ ಸಸ್ಟೇನ್ ಆಗುತ್ತೆ ಅಂತ. ಆದ್ದರಿಂದ ಏನಾಗಿದೆ ಅಂದರೆ ಇವಾಗ ರಿಮ್ಮು ಫುಲ್ಲು ರಸ್ಟ್ ಹಿಡಿದಿರೋ ಥರ ಆಗೋಗಿದೆ. ರಿಮ್ಮು ಕ್ಲೀನ್ ಮಾಡಿ ಪೇಂಟ್ ಹೊಡಿಸಿ ರಿಮ್ ಇವಾಗ ತಿರ್ಗಾ ಹಾಕಬೇಕು, ಇಲ್ಲಾಂದರೆ ಫುಲ್ ಏರ್ ಲೀಕ್ ಆಗುತ್ತೆ. ಇವಾಗ ಈ ರೇಂಜ್ಗಿದೆ ಪರಿಸ್ಥಿತಿ. ಇದ್ರ ಜೊತೆಗೆ ಏನಾಗಿದೆ ಅಂದರೆ ಬ್ರೇಕ್ ಪ್ಯಾಡ್ಸ್. ಇದು ನನ್ನ ಇವಾಗ ಎಕ್ಸಿಸ್ಟಿಂಗ್ ಬ್ರೇಕ್ ಪ್ಯಾಡ್ಸ್ ಇರೋದು. ಆಲ್ಮೋಸ್ಟ್ ಗಾನ್ ಬ್ರೇಕ್ ಪ್ಯಾಡ್ಸು, ಏನೂ ಇಲ್ಲ, ಫುಲ್ ಉಜ್ಜಿಬಿಟ್ಟಿದೆ. ಅದರ ಜೊತೆಗೆ ಈ ಹೊಸ ಬ್ರೇಕ್ ಪ್ಯಾಡ್ಸ್ ಬೇರೆ ಚೇಂಜ್. ಇದು ನನ್ನ ಹೊಸ ಬ್ರೇಕ್ ಪ್ಯಾಡ್ಸು, ಬಸ್ ಇದು ಹಳೆ ಬ್ರೇಕ್ ಪ್ಯಾಡ್ಸ್. ಗಾಡಿ ಆಚೆಗೆ ತೊಗೊಂಬಂದ್ರೆ ಖರ್ಚು ಮೇಲೆ ಖರ್ಚು ಬರ್ತಾ ಇದೆ. ಓವರಾಲ್ ಲಾಸ್ಟಲ್ಲಿ ಹೇಳ್ತೀನಿ ಇದು ಎಷ್ಟಾಯಿತು ಟಯರ್ ಕಾಸ್ಟು. ಪ್ಲಸ್ ಇವಾಗ ಟಯರ್ ಕಾಸ್ಟ್ ಬೇರೆ ತುಂಬ ಆಗಿದೆ. ಇವಾಗ ಎಷ್ಟಾಯಿತು ಟಯರ್ ಕಾಸ್ಟು ಏನು ಎಲ್ಲ ಹೋಗ್ತಾ ಮಾತಾಡೋಣ ಬನ್ನಿ. ಅವ್ರು ಫಿಟ್ ಮಾಡಿಸೋಣ ಸಾಕು. ಎಲ್ಲ ಸೇಮ್, ಇದಕ್ಕೂ ಸೇಮ್ ಗ್ರೀನ್ ಕಲರ್ ಲಿಕ್ವಿಡ್. ಇದು ರಸ್ಟ್ ಹಿಡಿದೋಗಿರುತ್ತೆ ಆಲ್ಮೋಸ್ಟ್. ಫುಲ್ ರಸ್ಟ್ ಹಿಡಿದೋಗಿದ್ದು. ಬ್ಯಾಕ್ ಶೈನಿಂಗ್. ಇದೇ ಸ್ಪ್ರೇ ಅದು ಯೂಸ್ ಮಾಡಿರೋದು ಇವಾಗ.
ಫುಲ್ ರಸ್ಟ್ ಹಿಡಿದ್ಬಿಟ್ಟಿತ್ತು ಒಳಗಡೆ ವೀಲ್ ಫುಲ್ಲು. ಹಾಯ್ ಡಾರ್ಲಿಂಗ್ಸ್, ಟೈರ್ ಎಲ್ಲ ಹಾಕ್ಸಿದ್ದಾಯ್ತು. ಆಕ್ಚುಲಿ ಟೈರ್ ಹಾಕ್ಸಕ್ಕೆ ನನ್ನ ಹತ್ರ ಆಕ್ಚುಲಿ 3 ಆಪ್ಷನ್ ಇತ್ತು. ಏನಂದ್ರೆ ಫಸ್ಟ್ ಬಂದ್ಬಿಟ್ಟು MRF, ಸೆಕೆಂಡು TVS, ಥರ್ಡ್ C8. ಯಾಕೆ MRF ಮತ್ತೆ ನಾನು ಇದರಲ್ಲಿ TVS ಅಲ್ಲಿ ಹಾಕ್ಸಿಲ್ಲ ಅಂದ್ರೆ, ಮೇನ್ ರೀಸನ್ BMW 310 GS ಫ್ರಂಟ್ ಟೈರ್ ಸ್ಪೆಕ್ ಬಂದ್ಬಿಟ್ಟು 110/80. ಲಿಟ್ರಲಿ TVS ಆರ್ MRF ಇವ್ರ ಹತ್ರ ಇಬ್ಬರ ಹತ್ರನೂ ಈ ಸ್ಪೆಕ್ ಟೈರ್ ಇಲ್ವೇ ಇಲ್ಲ. ಏನಕ್ಕೆ ಇಷ್ಟು ಕಾನ್ಫಿಡೆನ್ಸ್ ಅಲ್ಲಿ ಹೇಳ್ತಾ ಇದ್ದೀನಿ ಅಂದ್ರೆ, ಇಲ್ವೇ ಇಲ್ಲ ಅನ್ಬಿಟ್ಟಂತ ಲಾಸ್ಟ್ 3 ದಿನದಿಂದಾನು ChatGPT, ಗೂಗಲ್, ಜಸ್ಟ್ ಡೈಲ್ ಇದ್ರಲ್ಲಿ 3ಅಲ್ಲಿನೂ ಡೀಲರ್ಸ್ ನಂಬರ್ ತೆಗ್ದಿ, ಡಿಸ್ಟ್ರಿಬ್ಯೂಟರ್ ನಂಬರ್ ತೆಗ್ದಿ ಎಲ್ಲಾರ್ಗು ಕಾಲ್ ಮಾಡ್ಬಿಟ್ಟಿದೀನಿ. ಲಿಟ್ರಲಿ ಕಾಲ್ ಮಾಡ್ಬಿಟ್ಟು 110/80 ಈ ಟೈರ್ ಇದೆಯಾ ಅಂದ್ರೆ ಎಲ್ಲರೂ ಒಂದೇ ಮಾತು, ಇಲ್ಲ ಸರ್, ಸಾರಿ ಈ ಟೈರ್ ಇಲ್ಲ, ಸಾರಿ ಈ ಟೈರ್ ಇಲ್ಲ, ಸಾರಿ ಈ ಟೈರ್ ಇಲ್ಲ. ಇನ್ ಸ್ವಲ್ಪ ಜನ ಆದ್ರೆ ಚೆಕ್ ಮಾಡ್ಬಿಟ್ಟು ವಾಪಸ್ ಬರ್ತೀನಿ ಅಂದವರು ವಾಪಸ್ ಅಂತೂ ಕಾಲೇ ಮಾಡಿಲ್ಲ. ಸೊ ಲಾಸ್ಟ್ ಆಪ್ಷನ್ ನನಗಿದ್ದು C8 ಒಂದೇ. C8 ಅಲ್ಲಿ ಈ ಸ್ಪೆಕ್ ಟೈರ್ ಅವೈಲೇಬಲ್ ಇತ್ತು, ಬಟ್ ತುಂಬಾ ಲಿಮಿಟೆಡ್ ಡೀಲರ್ಸ್ ಹತ್ರ ಈ ಸ್ಪೆಕ್ ಟೈರ್ ಅವೈಲೇಬಲ್ ಇದೆ 110/80. ಸೊ ಲಾಸ್ಟ್ ನಾನು ಹುಡುಕಿ ಎಲ್ಲ ಮಾಡಿ ಆನ್ಲೈನ್ ಅಲ್ಲಿ ಈ ಸೇಮ್ ಟೈರ್ ಕಾಸ್ಟ್ ಸಮ್ವೇರ್ ಅರೌಂಡ್ 19,000 to 20,000 ಇದೆ. ಫ್ರಂಟ್ ಪ್ಲಸ್ ಬ್ಯಾಕ್ ಎರಡೂ ಸೇರಿ 20,000 ಆಲ್ಮೋಸ್ಟ್ ಇದೆ. ನಾನ್ ನೆಗೋಷಿಯೇಟ್ ಮಾಡಿ ಹೊಡೆದಾಡಿ ಕಿತ್ತಾಡಿ ಲಾಸ್ಟ್ಗೆ ನನಗ್ ಸಿಕ್ಕಿದ ಪ್ರೈಸ್ ಬಂದ್ಬಿಟ್ಟು 16,000. ಫ್ರಂಟ್ ಟು ಬ್ಯಾಕ್ ಎರಡೂ ಸೇರಿ 16,000 ಫ್ರಂಟ್ ಟು ಬ್ಯಾಕ್ ಟೈರ್ಸು. ಓಕೆ, ಅವ್ರೇನಂದ್ರೆ ಇಷ್ಟೊಂದು ನೀನ್ ನೆಗೋಷಿಯೇಟ್ ಮಾಡಿದೀಯಾ, 16,000 ಕೊಡ್ತಾ ಇದೀವಿ, ಫಿಟ್ಟಿಂಗ್ ಚಾರ್ಜಸ್ ಎಲ್ಲ ನಿಂದೆ ಅಂದ್ರು. ಆಯ್ತು ಬಿಡು, ಫಿಟ್ಟಿಂಗ್ ಚಾರ್ಜಸ್ ಎಷ್ಟು ಬಂದ್ಬಿಡುತ್ತೆ, ಮ್ಯಾಕ್ಸಿಮಮ್ ಬಂದ್ರೆ ಒಂದು 500 ರೂಪಾಯಿ ಬರುತ್ತೆ ಅನ್ಕೊಂಡು ಡನ್ ಅನ್ಬಿಟ್ಟು 16,000 ಪೇ ಮಾಡಿ ಟೈರ್ ತಗೊಂಡೆ. ಫಿಟ್ಟಿಂಗ್ ಹತ್ರ ಹೋಗ್ಬಿಟ್ಟು ಟೈರ್ ಬಿಚ್ಚಿದ್ರೆ ಅಲ್ಲೊಂದು ಟ್ವಿಸ್ಟ್. ಆ ಪಂಚರ್ ಆಗಕ್ಕೆ ಲಿಕ್ವಿಡ್ ಹಾಕ್ಸಿದ್ದೆ ಗ್ರೀನ್ ಕಲರ್ದು, ಅದು ಬೇರೆ ಫುಲ್ಲು ಇದಾಗಿ ರಸ್ಟ್ ಹಿಡಿದ್ಬಿಟ್ಟಿದೆ. ಆ ಟೈರ್ನ ರಸ್ಟ್ ಎಲ್ಲ ಕ್ಲೀನ್ ಮಾಡಿಸಿ ರೀಪೇಂಟ್ ಮಾಡಿಸಿ ರಿಮ್ಮು ಹಾಕ್ಸೋ ಅಷ್ಟರಲ್ಲಿ ಎಲ್ಲ ತಲೆಗೆ ಬಂತು. ಪ್ಲಸ್ ಎಲ್ಲ ಬ್ಯಾಕ್ ಟೈರ್ ಬಿಚ್ಚಿದ್ರೆ ಬ್ರೇಕ್ ಪ್ಯಾಡ್ಸ್ ಹೋಗ್ಬಿಟ್ಟಿತ್ತು. ಬ್ರೇಕ್ ಪ್ಯಾಡ್ಸ್ ಒಂದು 1,500, ಈ ಪೇಂಟಿಂಗು ಫಿಟ್ಟಿಂಗು ಎಲ್ಲ ಸೇರಿ ಇದೊಂದು 1,500, ಪ್ಲಸ್ ಅವ್ರಿಗೊಂದು ಅಡಿಷನಲ್ ಲೇಬರ್ ಚಾರ್ಜ್ ಬೇರೆ 500, ಎಲ್ಲ ಸೇರಿ 20,000. BMW 310 GSಗೆ ಲೋಯೆಸ್ಟ್ ಚೀಪೆಸ್ಟ್ ಟೈರ್ ಕಾಸ್ಟ್ ಅಂದ್ರೆ C8 ಅಲ್ಲಿ 20,000 ಹಾಗೆ ಆಗುತ್ತೆ. ಏನೋ ಇವತ್ತು ರಾತ್ರಿಯಿಂದ ತಿರ್ಗಾ ಟೈರ್ ಕಾಸ್ಟ್ ಇನ್ಕ್ರೀಸ್ ಆಗಿದೆ. ಅದು 25,000 ಆಗಿದ್ರೇನೋ ಆಗಿರ್ಬೋದು. ಇವಾಗ ಹೆವಿ ರಿಸ್ಕ್ ಇದೆ. ಅದು ಚೀಪೆಸ್ಟ್ ಬಂದ್ಬಿಟ್ಟು 20,000. ನೀವೇನಾದ್ರು ಸ್ವಲ್ಪ ಬೆಟರ್ ಟೈರ್ ಹಾಕ್ಸ್ತೀರಾ ಅಂದ್ರೆ, ಮಿಶ್ಲಿನ್ನು, ಬ್ರಿಡ್ಸ್ಟೋನ್ ಈ ತರ ಯಾವ್ದಾದ್ರು ಹಾಕ್ಸ್ತೀರಾ ಅಂದ್ರೆ 35,000 to 40,000 ಟೈರ್ ಕಾಸ್ಟ್, 2 ಟೈರ್ ಕಾಸ್ಟ್ ನಿಮ್ಗೆ. ಸೊ ಲಿಟ್ರಲಿ ಟೈರ್ ಹಾಕ್ಸ್ಕೊಂಬರೋ ಅಷ್ಟರಲ್ಲಿ 20,000 ಖರ್ಚು ಬಂದಿದೆ ಅಷ್ಟೇ ಡಾರ್ಲಿಂಗ್ಸ್. ಹೋಗಿ ಊಟ ಮಾಡಿ ಮಲ್ಕೊಂತೀನಿ. ಡನ್ ಆ್ಯಂಡ್ ಡಸ್ಟ್ ಫಾರ್ ದ ಡೇ. See you in the other video. Bye. Until next time. ಇಲ್ಲಿ ಅಂದ್ಬಿಟ್ಟು ಪೇಂಟ್ ಮಾಡಿಸ್ಬೋಣ.